ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನದ ಒಂದು ತರಗತಿಯಲ್ಲಿ ನಾವು 8ನೇ ತರಗತಿಯ ಹಿಂದಿ ವಿಷಯದ ಮೊದಲನೇ ಒಂದು ಪಾಠ, ಇದು ಒಂದು ಪದ್ಯ ಪ್ರಾರ್ಥನಾ. ಈ ಒಂದು ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಏಕ್ ವಾಕ್ಯ ಮೇ ಉತ್ತರ ಲಿಖಿಯೆ, ಒಂದು ಅಂಕದಲ್ಲಿ ಉತ್ತರ ಬರೆಯಿರಿ ಎನ್ನುವಂಥ ಒಂದು ಪ್ರಶ್ನೆಗೆ ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡೋಣ. ಬೀತಿ ಬಾತೆ ಇಸ್ಕಾ ಮತ್ಲಬ್ ಕ್ಯಾ ಹೈ? ಬೀತಿ ಬಾತೆ ಅಂದರೆ ಇದರ ಅರ್ಥ ಏನು ಅಂತ ಕೇಳಲಾಗ್ತಾ ಇದೆ. ಬೀತಿ ಬಾತೋಂ ಕಾ ಮತ್ಲಬ್ ಹೈ ಗುಜರಿ ಹುಯಿ ಬಾತೆ. ಹಿಂದೆ ಆಗಿ ಹೋಗಿರ್ತಕ್ಕಂತಹ ಮಾತುಗಳನ್ನು ನಾವು ಬೀತಿ ಬಾತೆ ಅಂತ ಕರೀತಾ ಇದ್ವಿ. ಬೀತಿ ಬಾತೋಂ ಕಾ ಮತ್ಲಬ್ ಹೈ ಗುಜರಿ ಹುಯಿ ಬಾತೆ. ಎರಡನೇ ಪ್ರಶ್ನೆಯನ್ನು ನೋಡೋಣ. ಹಮೇ ಕೈಸೆ ರಹನಾ ಚಾಹಿಯೆ, ನಾವು ಹೇಗೆ ಇರಬೇಕಾಗಿದೆ ಅಂತ ಕೇಳಲಾಗ್ತಾ ಇದೆ. ಹಮೇ ಸಬ್ಕೆ ಸಾಥ್ ಮಿಲ್ ಜುಲ್ ಕರ್ ರಹನಾ ಚಾಹಿಯೆ. ಹಮೇ ಸಬ್ಕೆ ಸಾಥ್ ಮಿಲ್ ಜುಲ್ ಕರ್ ರಹನಾ ಚಾಹಿಯೆ, ನಮಗೆ ಎಲ್ಲರ ಜೊತೆ ಕೂಡಿಕೊಂಡು ಬಾಳಬೇಕು ಅಂತ ತಿಳಿಸಲಾಗ್ತಾ ಇದೆ. ಮೂರನೇ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ 3, ಹಟ್ ಛೋಡ್ಕರ್ ಹಮೇ ಕಿಸೆ ಅಪನಾನಾ ಚಾಹಿಯೆ. ನಾವು ಮಕ್ಕಳೆಲ್ಲ ಜಾಸ್ತಿ ಹಠ ಮಾಡ್ತಾ ಇದ್ದೀವಲ್ಲ, ಹಾಗಾಗಿ ಹಠವನ್ನು ಬಿಟ್ಟು ನಾವು ಏನನ್ನು ನಮ್ಮದಾಗಿಸ್ಕೊಳ್ಬೇಕು ಅಂತ ಕೇಳ್ತಾ ಇದ್ದಾರೆ. ಉತ್ತರದಲ್ಲಿ ನೋಡೋಣ. ಹಟ್ ಛೋಡ್ಕರ್ ಹಮೇ ಸದ್ಭಾವನಾ ಕೆ ನಿಯಮೋ ಕೋ ಅಪನಾನಾ ಚಾಹಿಯೆ. ಹಠವನ್ನು ಬಿಟ್ಟು ಸದ್ಭಾವನೆಯ ಒಂದು ನಿಯಮಗಳನ್ನು ನಾವು ನಮ್ಮದಾಗಿಸ್ಕೊಳ್ಬೇಕು ಅಂತ ತಿಳಿಸಲಾಗ್ತಾ ಇದೆ, ಹೌದಲ್ಲ. ನಾಲ್ಕನೇ ಒಂದು ಪ್ರಶ್ನೆಯನ್ನು ನೋಡೋಣ. ಛೋಟೆ ಬಡೆ ಕೋ ಮಿಲ್ಕರ್ ಕ್ಯಾ ಕರ್ನಾ ಚಾಹಿಯೆ. ಚಿಕ್ಕವರಾಗಲಿ ದೊಡ್ಡವರಾಗಲಿ ಎಲ್ಲರೂ ಕೂಡಿಕೊಂಡು ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಛೋಟೆ ಬಡೆ ಕೋ ಮಿಲ್ಕರ್ ಗಿರೆ ಹುಯೆ ಕೋ ತುರಂತ್ ಉಠಾನಾ ಚಾಹಿಯೆ. ಯಾರು ಕೆಳಗೆ ಬಿದ್ದಿರ್ತಾ ಇದ್ದಾರೆ ಅಂದರೆ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯ ಮಾಡಬೇಕು, ಅವರನ್ನು ಮೇಲೆತ್ತಬೇಕು ಅಂತ ತಿಳಿಸ್ತಾ ಇದ್ದಾರೆ. ಐದನೇ ಒಂದು ಪ್ರಶ್ನೆಯನ್ನು ನೋಡೋಣ. ಹಮೇ ಕಿಸ್ ಪರ್ ಬಲಿ ಬಲಿ ಜಾನಾ ಚಾಹಿಯೆ. ಹಮೇ ಕಿಸ್ ಪರ್ ಬಲಿ ಬಲಿ ಜಾನಾ ಚಾಹಿಯೆ. ನಾವು ಯಾವುದಕ್ಕೋಸ್ಕರ ನಮ್ಮ ಪ್ರಾಣವನ್ನು ಕೂಡ ಕೊಡಲು ಸಿದ್ಧರಾಗಬೇಕು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಹಮೇ ಮಾತೃಭೂಮಿ ಪರ್ ಬಲಿ ಬಲಿ ಜಾನಾ ಚಾಹಿಯೆ. ನಾವು ನಮ್ಮ ಮಾತೃಭೂಮಿಗಾಗಿ ನಮ್ಮ ಪ್ರಾಣವನ್ನು ಕೂಡ ಕೊಡಲು ಸಿದ್ಧರಾಗಬೇಕು. ಆರನೇ ಪ್ರಶ್ನೆಯನ್ನು ನೋಡೋಣ. ಭಗವಾನ್ ಸೆ ಹಮೇ ಕ್ಯಾ ಮಾಂಗನಾ ಚಾಹಿಯೆ. ದೇವರಲ್ಲಿ ನಾವು ಏನು ಕೇಳ್ಕೊಳ್ಬೇಕು? ಉತ್ತರದಲ್ಲಿ ನೋಡೋಣ. ಭಗವಾನ್ ಸೆ ಸದ್ಬುದ್ಧಿ ಔರ್ ಹಮ್ ಕಿಸಿ ಕಾ ಅಪಮಾನ್ ನಾ ಕರೆ ಐಸಿ ಮತಿ ದೇನೆ ಕೋ ಮಾಂಗನಾ ಚಾಹಿಯೆ. ಐಸಿ ಮತಿ ದೇನೆ ಕೋ ಮಾಂಗನಾ ಚಾಹಿಯೆ. ನಂತರದ ಒಂದು ವಿಭಾಗ, 2-3 ವಾಕ್ಯೋ ಮೇ ಉತ್ತರ ಲಿಖಿಯೆ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಈ ಒಂದು ವಿಭಾಗವನ್ನು ನಾವು ನೋಡೋಣ. ಏಕ್ ರಹೆ ಸದ್ಭಾವ್ ರಹೆ ಹಮ್. ಏಕ್ ರಹೆ ಸದ್ಭಾವ್ ರಹೆ ಹಮ್, ಇಸ್ ಪರ್ ಆಪ್ ಕ್ಯಾ ಸೋಚ್ತೆ ಹೈ. ಒಂದೇ ಇರೋಣ ಎನ್ನುವಂಥ ಒಂದು ಸದ್ಭಾವನೆಯನ್ನು ನಮ್ಮಲ್ಲಿ ಇರಬೇಕು. ಈ ಒಂದು ವಿಚಾರದ ಬಗ್ಗೆ ಕುರಿತು ಬರೆಯಿರಿ ಅಂತ ಹೇಳಲಾಗಿದೆ. ಉತ್ತರದಲ್ಲಿ ನೋಡೋಣ. भिन्न भिन्न धर्म रीति रिवाजों को मानने वाले लोगों के साथ प्रेम से रहना चाहिए. विविधता में एकता ही हमारे देश की पहचान है. बिना सद्भाव के यहाँ देश एक नहीं रह सकता, इसलिए आपसी सद्भाव जरूरी है. ಭಿನ್ನ ಭಿನ್ನ ಧರ್ಮದವರೊಂದಿಗೆ, ರೀತಿ ರಿವಾಜದವರೊಂದಿಗೆ, ಬೇರೆ ಬೇರೆ ರೀತಿ ರಿವಾಜದವರೊಂದಿಗೆ ನಾವು ಪ್ರೇಮದಿಂದ ಮತ್ತು ಒಂದಾಗಿ ಇರಬೇಕು. ವಿವಿಧತಾ ಮೇ ಏಕತಾ ಹಿ ಹಮಾರೆ ದೇಶ್ ಕಿ ಪಹಚಾನ್ ಹೈ. ವಿವಿಧತೆಯಲ್ಲಿ ಏಕತೆ ಎನ್ನುವುದೇ ನಮ್ಮ ಒಂದು ದೇಶದ ಗುರುತಾಗಿದೆ. ಬಿನಾ ಸದ್ಭಾವಕ್ಕೆ ಯಹ ದೇಶ್ ಏಕ್ ನಹಿ ರಹ ಸಕ್ತಾ ಹೈ. ಸದ್ಭಾವವಿಲ್ಲದೆ ನಮ್ಮ ದೇಶ ಒಂದಾಗೋದಕ್ಕೆ ಸಾಧ್ಯವಿಲ್ಲ. ಇದರಿಂದಾಗಿ ನಮ್ಮೊಳಗೆ ಸದ್ಭಾವನೆಯನ್ನು ಬೆಳೆಸಿಕೊಳ್ಳತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿದೆ ಅಂತ ತಿಳಿಸಲಾಗ್ತಾ ಇದೆ. ಎರಡನೇ ಪ್ರಶ್ನೆಯನ್ನು ನೋಡೋಣ.
गिरे हुए को तुरंत उठाओ, गिरे हुए को तुरंत उठाओ। गिरे हुए का क्या अर्थ है, इसे कैसे उठाना चाहिए? उत्तर में देखेंगे, ಗಿರೆ ಹುವೆ ಕೋ ತುರಂತ್ ಉಠಾವೋ, ಕೆಳಗೆ ಬಿದ್ದವರನ್ನು ತಕ್ಷಣ ಮೇಲೆಬ್ಬಿಸಿ. ಗಿರೆ ಹುವೆ ಅಂದರೆ ಕೆಳಗೆ ಬಿದ್ದವರು, ಇದರ ಅರ್ಥ ಏನಿದೆ, ಹಾಗೆ ಅವರನ್ನು ಹೇಗೆ ಮೇಲೆತ್ತಬೇಕು ಅಂತ ಇಲ್ಲಿ ಕೇಳಲಾಗ್ತಾ ಇದೆ. ಉತ್ತರದಲ್ಲಿ ನೋಡೋಣ. ಸಮಾಜ್ ಮೇ ಬಹುತ್ ಸೇ ಲೋಗ್ ಪಿಚಡ್ ಜಾತೆ ಹೈ, ವಿಕಾಸ್ ಯಾತ್ರಾ ಮೇ पीछे रह जाते हैं, हमें उनकी सहायता करनी चाहिए. निर्बल लोगों की मदद करना हमारा कर्तव्य होना चाहिए, यही गिरे हुए का अर्थ है. उनकी सहायता करना ही उनको ऊपर उठाना होता है. गिरे हुए को तुरंत उठाओ. उत्तरದಲ್ಲಿ ಏನಿದೆ ನೋಡೋಣ. ಸಮಾಜ್ ಮೇ ಬಹುತ್ ಸೇ ಲೋಗ್ ಪಿಚಡ್ ಜಾತೆ ಹೇ, ಸಮಾಜದಲ್ಲಿ ಬಹಳಷ್ಟು ಜನರು ಹಿಂದೆ ಉಳಿದಿದ್ದಾರೆ. ವಿಕಾಸ್ ಯಾತ್ರಾ ಮೇ ಪೀಚೆ ರಹ ಜಾತೆ ಹೇ, ಸಮಾಜದಲ್ಲಿ ಕಷ್ಟದಲ್ಲಿರ್ತಕ್ಕಂತಹವರು, ಇನ್ನು ವಿಕಾಸ ಹೊಂದಬೇಕಾಗಿರ್ತಕ್ಕಂಥವರು, ಅಂತಹವರಿಗೆ ನಾವು ಸಹಾಯವನ್ನು ಮಾಡಬೇಕು. ಹಮೇ ಉನ್ಕಿ ಸಹಾಯತಾ ಕರ್ನಿ ಚಾಹಿಯೇ, ನಾವು ಅಂತಹವರಿಗೆ ಒಂದು ಸಹಾಯವನ್ನು ಮಾಡಬೇಕು. ನಿರ್ಬಲ್ ಲೋಗೋ ಕಿ ಮದದ್ ಕರ್ನಾ ಹಮಾರಾ ಕರ್ತವ್ಯ ಹೋನಾ ಚಾಹಿಯೇ, ಯಾರು ಬಲಹೀನರಾಗಿದ್ದಾರೋ ಆ ಬಲಹೀನರಾಗಿರ್ತಕ್ಕಂಥವರನ್ನು ಸದಾಕಾಲ ಅವರ ಸಹಾಯ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯವಾಗಬೇಕು. ಯಹಿ ಗಿರೆ ಹುವೆ ಕಾ ಅರ್ಥ ಹೇ, ಇದುವೇ ನಾವು ಕೆಳಗೆ ಬಿದ್ದವರು ಅಂತ ಇಲ್ಲಿ ಅರ್ಥ ಕೊಡ್ತಾ ಇದೆ. ಕೆಳಗೆ ಬಿದ್ದವರು ಅಂದರೆ ಅದರ ಅರ್ಥ ಹಿಂದೆ ಉಳಿದವರು, ದುರ್ಬಲರು. ಯಾರಿಗೆ ಸಹಾಯದ ಅವಶ್ಯಕತೆ ಇದೆಯೋ ಅಂತಹವರನ್ನು ಗಿರೆ ಹುವೆ ಅಂತ ಇಲ್ಲಿ ಹೇಳಲಾಗಿದೆ. ಉನ್ಕಿ ಸಹಾಯತಾ ಕರ್ಕೆ ಊಪರ್ ಉಠಾನಾ ಚಾಹಿಯೇ, ಅವರ ಒಂದು ಸಹಾಯವನ್ನು ಮಾಡಿ ನಾವು ಅವರಿಗೆ ಮುಂದೆ ಬರೋದಕ್ಕೆ ಸಹಾಯವನ್ನು ಮಾಡಬೇಕು. ಅವರು ಜೀವನದಲ್ಲಿ ಏಳಿಗೆಯನ್ನು ಕಾಣೋದಕ್ಕೆ ನಾವು ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು ಎನ್ನುವುದೇ ಇದರ ಒಂದು ಉತ್ತರವಾಗಿದೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. हट छोड़ो संयम अपनाओ, हट छोड़ो संयम अपनाओ, इस वाक्य में क्या अर्थ प्रकट होता है? ಹಠವನ್ನು ಬಿಟ್ಟು ಸಂಯಮವನ್ನು ನಮ್ಮದಾಗಿಸಿಕೊಳ್ಳಿ. ಈ ಒಂದು ವಾಕ್ಯದ ಅರ್ಥ ಏನು ಕೊಡ್ತಾ ಇದೆ ಅಂತ ಕೇಳಲಾಗ್ತಾ ಇದೆ. ನೋಡಿ ಉತ್ತರದಲ್ಲಿ, छोटी छोटी बातों के लिए झगड़ा नहीं करना चाहिए, हट करने से किसी भी समस्या का समाधान नहीं मिलता है, इससे समाज में द्वेष भाव बढ़ती है, इसलिए हमें संयम रखना चाहिए. छोटी छोटी बातों के लिए झगड़ा नहीं करना चाहिए, ಸಣ್ಣ ಸಣ್ಣ ವಿಷಯಗಳಿಗಾಗಿ ನಾವು ಕಚ್ಚಾಡಬಾರ್ದು, ಬೇರೆಯವರ ಜೊತೆಗೆ ಜಗಳವಾಡಬಾರ್ದು. ಹಟ್ ಕರ್ನೆ ಸೆ ಕಿಸಿ ಬಿ ಸಮಸ್ಯಾ ಕಾ ಸಮಾಧಾನ ನಹಿ ಮಿಲ್ತಾ ಹೈ, ಹಠ ಮಾಡುವುದರೊಂದಿಗೆ ನಮಗೆ ಯಾವುದೇ ಒಂದು ಸಮಸ್ಯೆಯ ಸಮಾಧಾನ ಸಿಕ್ಕೋದಿಲ್ಲ, ಬದಲಾಗಿ ಅದರಿಂದ ನಮಗೆ ನಮ್ಮಲ್ಲಿ ದ್ವೇಷ ಹೆಚ್ಚಾಗ್ತಾ ಇದೆ. ಇದರಿಂದ ನಾವು ಏನು ಮಾಡಬೇಕಾಗಿದೆ, ಸಂಯಮವನ್ನು ಕಾಪಾಡಿಕೊಂಡು ಹೋಗಬೇಕು. ನಾವು ಏನು ಮಾಡಬೇಕಾಗಿದೆ, ಸಂಯಮವನ್ನು ಕಾಪಾಡಿಕೊಂಡು ಹೋಗಬೇಕಾಗಿದೆ ಅಂತಕ್ಕಂಥದ್ದೇ ಈ ಒಂದು ವಾಕ್ಯದ ಅರ್ಥವಾಗಿದೆ. ನಂತರದ ಒಂದು ವಿಭಾಗವನ್ನು ನೋಡೋಣ. नमूने के अनुसार तूक वाले शब्द लिखिए, नमूने के अनुसार तूक वाले शब्द लिखिए. ನೋಡೋಣ ಏನು ಕೊಟ್ಟಿದ್ದಾರೆ. अपनाए बिसराए, अपनाए बिसराए, ಇದು ಅವರು ಕೊಟ್ಟಿರತಕ್ಕಂತಹ ಉದಾಹರಣೆಯಾಗಿದೆ. बिचारे जीवनवारे, बिचारे जीवनवारे. उठाए मिल जाए, उठाए मिल जाए. अपमान भगवान, अपमान भगवान. ನಂತರದ ಒಂದು ವಿಭಾಗವನ್ನು ನೋಡೋಣ. पद्य भाग पूर्ण कीजिए, पद्य भाग पूर्ण कीजिए. इस पद्य में कौन सा भाग दिया है देखेंगे. मिलकर रहे नियम अपनाए,
बीती बातों को बिसराए, छोटे बड़े सभी मिल जाए, गिरे हुए को ತುರಂತ ಉಠಾಯೆ. ಈ ಒಂದು ಪದ್ಯಭಾಗವನ್ನು ನೀವು ಕಂಠಪಾಠ ಮಾಡಬೇಕು. ನಂತರದ ಒಂದು ವಿಭಾಗವನ್ನು ನೋಡೋಣ. ಖಾಲಿ ಜಗಹ ಭರಿಯೆ, ಭಲೆ ಕಾಮ್ ಪರ್ डैश डैश, बीती बातों को डैश डैश, एक रहे डैश डैश, हट छोड़ो डैश डैश अपनावो, हट छोड़ो डैश डैश अपनावो. ಈಗ ಈ ಒಂದು ಖಾಲಿ ಜಾಗದಲ್ಲಿ ತುಂಬಬೇಕಾಗಿರ್ತಕ್ಕಂತಹ ಶಬ್ದಗಳು ಏನು ಅನ್ನೋದನ್ನು ನಾವು ನೋಡೋಣ. ಭಲೆ ಕಾಮ್ ಪರ್ ಜೀವನವಾರೆ, ಭಲೆ ಕಾಮ ಪರ್ ಜೀವನವಾರೆ. ಎರಡನೇ ಒಂದು ಬಿಟ್ಟ ಸ್ಥಳವೇನಿದೆ? बीती बातों को बिसराए, बीती बातों को बिसराए. ಮೂರನೇ ಒಂದು ಬಿಟ್ಟ ಸ್ಥಳ ಏನಿದೆ? एक रहे सद्भाव रहे हम, एक रहे सद्भाव रहे हम. ನಾಲ್ಕನೇ ಒಂದು ಬಿಟ್ಟ ಸ್ಥಳ ಏನಿದೆ? हट छोड़ो संयम अपनावो, हट छोड़ो ಸಂಯಮ್ ಅಪನಾವೋ. ಈ ಎಲ್ಲ ಒಂದು ಅಂಶಗಳು ನಾವು ಪದ್ಯದಲ್ಲಿ ನೋಡ್ತಾ ಇದ್ದೀವಿ. ಅಲ್ಲಿಂದ ಇದನ್ನು ಗುರುತಿಸಿಕೊಂಡು ಪದ್ಯದ ಈ ಒಂದು ಖಾಲಿ ಜಾಗವನ್ನು ನಾವು ತುಂಬಬೇಕಾಗಿದೆ. ನಂತರದ ಒಂದು ಮುಂದಿನ ಪಾಠದ ಪ್ರಶ್ನೋತ್ತರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.